ಮಾಡಬೇಕಾಗಿದೆ. ಪಾರ್ವತಿ ಪರಮೇಶ್ವರರು ವೇದಿಕೆಗೆ ಪ್ರವೇಶಿಸಲಿದ್ದಾರೆ. ಶರಣಶ್ರೀ ಶ್ರೀ ಶಂಕರಗೌಡ ಪಾಟೀಲ್ ಅವರು. ಶರಣಶ್ರೀ ಶರಣಪ್ಪ ಹಿಟ್ನಳ್ಳಿ ಅವರ ಸುಪುತ್ರ ಶರಣಶ್ರೀ ವಿಕಾಸ್ ಹಿಟ್ನಳ್ಳಿ ಅವರು ಪರಮ ಪೂಜ್ಯ ದಯಾನಂದ ಮಹಾಶಿವೋಗಿಗಳ ಭಾವಚಿತ್ರವನ್ನ ಕೇವಲ ದಾರದ ಎಲೆಗಳಿಂದ ಸುಮಾರು 4,000 ದಾರದ ಎಲೆಗಳು, 300ಕ್ಕೂ ಹೆಚ್ಚು ಮನೆಗಳು, ಸುಮಾರು 10ರಿಂದ 15 ದಿನಗಳವರೆಗೆ ಕಾಲಾವಕಾಶ ತಗೊಂಡು ಅದ್ಭುತ ಕಲೆಯನ್ನ ಈ ನಮ್ಮೂರಿನ ಕಲಾವಿದ ಪರಮ ಪೂಜ್ಯರಿಗೆ ಭಕ್ತಿಯ ರೂಪಕವಾಗಿ ಆ ಒಂದು ಭಾವಚಿತ್ರವನ್ನ ಗುರುವಿಗೆ ಸಮರ್ಪಣೆಯನ್ನು ಮಾಡ್ತಾ ಇರುವಂತದ್ದು ನಾವೆಲ್ಲರಿಗೂ ಕೂಡ ಕಣ್ತುಂಬಿಕೊಳ್ಳುವಂತದ್ದು. ಯರನಾಳ ಶ್ರೀಮಠ ಕಲೆಯನ್ನ ಕಲಾವಿದರನ್ನ ಪ್ರೋತ್ಸಾಹಿಸುವಂತ ಈ ಮಠ ಇನ್ನೂ ಉತ್ತರೋತ್ತರವಾಗಿ ಎತ್ತರಕ್ಕೆ ಬೆಳೆದು ಆ ಕಲಾವಿದ ನಾಡಿನುದ್ದಗಲಕ್ಕೂ ತನ್ನ ಕೈ ಚಳಕವನ್ನ ಚೆಲ್ಲಿ ಅಂತ ನಾವೆಲ್ಲರೂ ಕೂಡ ಜೋರಾದ ಚಪ್ಪಾಳೆ ತಟ್ಟುವುದರ ಮುಖೇನವಾಗಿ ಪರಮ ಪೂಜ್ಯರಿಂದ ಅವರು ಕೂಡ ಆಶೀರ್ವಾದವನ್ನ ಪಡ್ಕೋಬೇಕು. ಅವರೆಲ್ಲೂ ಕೂಡ ವಿನಂತಿಯನ್ನ ಮಾಡ್ಕೋತಾ ಇದ್ದೀನಿ. ವಿಕಾಸ್ ಹಿಟ್ನಳ್ಳಿ ಅವರ ಕಲೆಗೆ ದೊಡ್ಡದೊಂದು ಸಲಾಂ. ಈ ಯುವಕ ಪೂಜ್ಯ ಸಂಗನ ಬಸವ ಮಹಾಶಿವೋಗಿಗಳ ಶ್ರೀಮಣಿಪುರ ಸಂಗನ ಬಸವ ಮಹಾಸ್ವಾಮೀಜಿಗಳವರ ಭಾವಚಿತ್ರವನ್ನು ಕೂಡ ಆ ಎಳೆಯಿಂದ ಮಾಡಿ ಪರಮ ಪೂಜ್ಯರಿಗೆ ಭಕ್ತಿ ರೂಪಕವಾಗಿ ಅದನ್ನು ಕೂಡ ಆ ಒಂದು ಕುಂಭಮೇಳದಲ್ಲಿ ಆ ಒಂದು ಭಾವಚಿತ್ರವನ್ನ ಪರಮ ಪೂಜ್ಯರಿಗೆ ಭಕ್ತಿ ರೂಪಕವಾಗಿ ಸಮರ್ಪಿಸಲಿ ಅಂತ ನಾವೆಲ್ಲರೂ ಕೂಡ ಆಶಿಸ್ತಾ ಇದೀಗ ಪರಮ ಪೂಜ್ಯರಿಗೆ ಹಿಟ್ನಳ್ಳಿ ಮನೆತನದಿಂದ ಪರಮ ಪೂಜ್ಯರಿಗೆ ಭಕ್ತಿ ಪೂರ್ವಕ ಸನ್ಮಾನ ಗೈತಾ ಇದೆ. ತಾವೆಲ್ಲ ಶರಣ ಬಂಧುಗಳು ಜೋರಾದ ಚಪ್ಪಾಳೆ ಮುಖೇನ ತಟ್ಟೋಣ ಇನ್ನೊಮ್ಮೆ. ಇಲ್ಲಿ